ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಇಷ್ಟವಿಲ್ಲದ ಮನಸ್ಸುಗಳನ್ನು ಬಲವಂತವಾಗಿ ಮಾತನಾಡಿಸುವ ಮೂರ್ಖ ಕೆಲಸಕ್ಕಿಂತ ಇಷ್ಟಪಡುವ ಮನಸ್ಸುಗಳೊಂದಿಗೆ ಮುಕ್ತವಾಗಿ ಬೆರೆಯುವ ಮಾಧುರ್ಯವೇ ಸಾರ್ಥಕವೆನಿಸುವುದು. ಒಮ್ಮೆ ನಂಬಿಕೆ ಇಟ್ಟು ಮಾಡಿದ ಸ್ನೇಹವನ್ನ ಕೊನೆ ತನಕ ನಂಬಿಕೆಯಿಂದಲೇ ಉಳಿಸಿಕೊಳ್ಬೇಕು. ನಂಬಿಕೆ ಕಳೆದುಕೊಂಡರೆ ಸ್ನೇಹಕ್ಕೂ ಬೆಲೆ ಇರಲ್ಲ, ಸ್ನೇಹ ಮಾಡಿದ ವ್ಯಕ್ತಿಗೂ ಬೆಲೆ ಇರಲ್ಲ. ಸಿಕ್ಕಿದನ್ನು ಪಡೆದು ತೃಪ್ತಿಯಿಂದ ಬಾಳ್ಬೇಕು, ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗ್ಬೋದು, ಇಂದು ಸಿಕ್ಕದ್ದು ನಾಳೆ ಒಲಿಯಬಹುದು. ಯೋಗವಿದ್ದಂತೆ ಭೋಗವಿರ್ತದೆ. ಹಂಚಿಕೊಂಡು ತಿಂದವರು ಬಡವರಾಗಿ ಉಳಿದ್ರು, ಬಾಚಿಕೊಂಡು ತಿಂದವರು ಶ್ರೀಮಂತರಾಗಿ ಬೆಳೆದ್ರು. ಸ್ನೇಹ ಒಂದು ಸೂಜಿ ತರ, ಪ್ರೀತಿ ಒಂದು ಕತ್ತರಿ ತರ. ಸೂಜಿನ ನಂಬಿ ಆದ್ರೆ ಕತ್ತರಿನ ನಂಬೇಡಿ. ಕತ್ತರಿಸಿ ಬೇರೆ ಬೇರೆ ಮಾಡುತ್ತೆ, ಆದ್ರೆ ಸೂಜಿ ಹಾಗಲ್ಲ, ಹೊಲಿಗೆ ಹಾಕಿ ಒಂದು ಮಾಡುತ್ತೆ. ದ್ಯಾಟ್ ಈಸ್ ಫ್ರೆಂಡ್ಶಿಪ್. ಹಣ ಮನುಷ್ಯನನ್ನ ತುಂಬಾ ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೋದು, ಆದ್ರೆ ಮನುಷ್ಯ ಎಷ್ಟೇ ಪ್ರಯತ್ನಿಸಿದ್ರು ಹಣವನ್ನು ಮೇಲೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಹಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಡಿ, ಮನುಷ್ಯತ್ವಕ್ಕೆ ಮಹತ್ವ ಕೊಡಿ. ಯಾರೇನು ಕಲಿಸದಿದ್ದರೂ ಪರವಾಗಿಲ್ಲ, ಬದುಕಿನ ಅನುಭವ ಎಲ್ಲವನ್ನೂ ಎಲ್ಲಾ ರೀತಿಯಲ್ಲೂ ಕಲಿಸ್ತದೆ. ವಿಚಿತ್ರ ರೀತಿಯಲ್ಲಿ ಸಾಗುತ್ತಿದೆ ಬದುಕು. ನಡೆದಿದ್ದೆ ಬೇರೆ, ಪಡೆದಿದ್ದೆ ಬೇರೆ, ಆಗಿದ್ದೇ ಬೇರೆ, ಯೋಚಿಸಿದ್ದೆ ಬೇರೆ. ಇರಲಿ ಎಲ್ಲ ದೇವರು ಇಟ್ಟ ಹಾಗೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.